ಶ್ರೀ ಗೌರಿಯು ಚಂದನ ಗಂಧದಲ್ಲಿ ಶ್ರೀ ಗಣಪನ ಸೃಷ್ಟಿಯ ಮಾಡಿದಳು. ಶ್ರೀ ಗೌರಿಯು ಚಂದನ ಗಂಧದಲ್ಲಿ ಶ್ರೀ ಗಣಪನ ಸೃಷ್ಟಿಯ ಮಾಡಿದಳು. ಮುದ್ದಾದ ಮಗನ ಕೈಲಾಸ ದ್ವಾರವ ಕಾಯಲು ನಿಲ್ಲಿಸಿದಳು. ಯಾರನ್ನು ಒಳಗೆ ಬಿಡಬೇಡವೆಂದು ತಾ ಜಳಕಕ್ಕೆ ಸಾಗಿದಳು. ತ್ರೈಲೋಕವ ಸುತ್ತಿದ ಹರನು ಬಂದನು ಆಗ ರಭಸದಳು. ಶ್ರೀ ಗೌರಿಯು ಚಂದನ ಗಂಧದಲ್ಲಿ ಶ್ರೀ ಗಣಪನ ಸೃಷ್ಟಿಯ ಮಾಡಿದಳು. ಕಾಯುತ್ತಲಿ ನಿಂತ ಬಾಲಕನು ತಡೆದನು ಹರನನ್ನು. ತಡೆದ ಬಾಲಕನ ನೋಡಿ ಕೆರಳಿದನು ಚಂದ್ರಚೂಡ ಶಿವನು. ಆ ಶ್ರೀ ಗೌರಿ ಗಂಡ ಕಣು ನಿನ ಗುಳಿಗಾಲ ಇಲ್ಲ ಕಣು. ಏ ಬಾಲಕ ನಾ ಶ್ರೀ ಗೌರಿ ಗಂಡ ಕಣೋ ನಿನ ಗುಳಿಗಾಲ ಇಲ್ಲ ಕಣೋ ಎಂದು ಹರನು ನುಡಿದನು ಸೆಟೆದು ಒಡನೆ ತನ್ನ ಶೂಲವ ಹಿರಿದು. ಯಾರೇ ಆಗು ನನಗೆ ನಿಂದನು ನಗುತ್ತಾ ಗಣನಾಥ. ತಾಯಿ ಮಾತ ಮೀರೆನು ಎಂದನು ಬೆದರದೆ ಗಣನಾಥ. ಶ್ರೀ ಗೌರಿಯು ಚಂದನ ಗಂಧದಲ್ಲಿ ಶ್ರೀ ಗಣಪನ ಸೃಷ್ಟಿಯ ಮಾಡಿದಳು. ಹಣೆಯ ನೇತ್ರವನು ತೆರೆದ ಪರಶಿವನು ಶೂಲ ಬೀಸಿ ಇರಿದ. ಓ ಗೌರಿ ಬಂದಳು ಇದನ್ನು ಕಂಡಳು ಗೈದಳಾರ್ತನಾದ. ನಿಜ ವಿಷಯ ತಾ ತಿಳುಹಿದಳು ಮಗನುಳಿಸೇತ ಬೇಡಿದಳು. ಓಂ ನಮಃ ಶಿವಾಯ. ಶಿವಗಣವ ಶಿವ ಕಳುಹಿದನು ಗಜ ಶಿರವಾತ ತರಿಸಿದನು. ಬಾಲಕನಿಗೆ ಗಜ ಶಿರವಿರಿಸಿ ಶಿವನು ಜೀವ ಇತ್ತನು ಹರಸಿ. ಎದ್ದು ನಿಂತ ಗಣಪನು ತಂದೆ ತಾಯಿಗೆ ನಮಿಸಿದನು. ಶಿವಗಣಕ್ಕೆ ಒಡೆಯನಾಗುವ ವರವ ಗಳಿಸಿದನು. ಈ ಗಣಪನ ಕಥೆಯನ್ನು ಆಲಿಸಲು ಆ ಚಂದ್ರ ದೋಷವು ಕಳೆಯುವುದು. ಭಯಭಕ್ತಿ ತೋರುತ್ತಾ ವಿಘ್ನನಾಶನ ನಿರುತವು ಧ್ಯಾನಿಸಿರಿ. ಶ್ರೀ ಗಣಪ ನಾಮದ ಮಂತ್ರ ಹಾಡುತ್ತಾ ಉನ್ನತಿ ಸಾಧಿಸಿರಿ. ಮಂಗಳವು ಮಂಗಳವಾಗಲಿ ಸಕಲ ಜನರಿಗೆ ಇದರಿಂದ. ಶ್ರೀ ಗೌರಿಯು ಚಂದನ ಗಂಧದಲ್ಲಿ ಶ್ರೀ ಗಣಪನ ಸೃಷ್ಟಿಯ ಮಾಡಿದಳು.